ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಸಮಾಜಶಾಸ್ತ್ರ ಪರೀಕ್ಷೆಯ ಅಂತಿಮ ತಯಾರಿ ಅಭ್ಯಾಸವನ್ನು ಮಾಡ್ತಾ ಹೋಗುವ. ಇದರಲ್ಲಿ ಮುಖ್ಯವಾಗಿರುವಂಥ ಒಂದು ಘಟಕ 19 ಆನುವಂಶಿಕತೆ ಮತ್ತು ಪರಿಸರ. ಆನುವಂಶಿಕತೆ ಮತ್ತು ಪರಿಸರದಿಂದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಅದರಲ್ಲಿ ಆನುವಂಶಿಕತೆಯ ಪ್ರಶ್ನೆಗಳು ಬಂದಿದೆ. ಮೊದಲಿಗೆ ನಾವು ಆನುವಂಶಿಕತೆಯ ಅರ್ಥವನ್ನು ತಿಳ್ಕೊಳ್ಳುವ. ಏನು ಆನುವಂಶಿಕತೆ ಅಂದರೆ ಏನು ಅಂತ. ಆನುವಂಶಿಕತೆ ಎನ್ನುವಂಥದ್ದು ವಂಶಪಾರಂಪರಿಕವಾಗಿ ಬಂದಂಥದ್ದು. ವಂಶಪಾರಂಪರಿಕವಾಗಿ ತನ್ನ ಹೆತ್ತವರಿಂದ ಬಂದಂತಹ ಗುಣಲಕ್ಷಣಗಳನ್ನು ನಾವು ಆನುವಂಶಿಕತೆ ಅಂತ ಹೇಳ್ತೇವೆ. ಈಗ ಇಂತಹ ಒಂದು ಗುಣಲಕ್ಷಣಗಳು ತಂದೆ ತಾಯಿಯರಿಂದ ಮಕ್ಕಳಿಗೆ ಹೇಗೆ ವರ್ಗಾವಣೆಯಾಗುತ್ತದೆ ಎಂಬುದು ತಿಳಿದುಕೊಳ್ಳುವಂಥದ್ದೇ ಆನುವಂಶಿಕತೆಯ ವಿಜ್ಞಾನ. ಇದು ಜೀವನದ ಎಲ್ಲ ಬಗೆಗಳನ್ನು ಕೂಡ ಪ್ರಭಾವಿಸುತ್ತದೆ. ಆನುವಂಶಿಕತೆಯ ಶಾಸ್ತ್ರವು ಆಧುನಿಕ ತಳಿಶಾಸ್ತ್ರವಾಗಿದ್ದು ಭೌತಿಕ ಗುಣಲಕ್ಷಣಗಳು ಹೆತ್ತವರಿಂದ ಮಕ್ಕಳಿಗೆ ವರ್ಗಾವಣೆಗೊಳ್ಳುವುದನ್ನು ತಿಳಿಸುತ್ತದೆ. ಇತ್ತೀಚಿನ ಶಾಖೆಯಾದಂತಹ ವರ್ತನಾ ಆನುವಂಶಿಕ ಶಾಸ್ತ್ರ ವರ್ತನೆಗಳಿಗೆ ಸಂಬಂಧಿಸಿದ ಲಕ್ಷಣಗಳು ಹೇಗೆ ವರ್ಗಾವಣೆಗೊಳ್ಳುತ್ತದೆ ಎಂಬುದಕ್ಕೆ ಸಂಬಂಧಿಸಿದೆ. ನಾವು ಈ ಆನುವಂಶಿಕತೆಯ ಅರ್ಥವನ್ನು ನೋಡ್ತಾ ಅದರ ವಿಚಾರಗಳನ್ನು ತಿಳಿತಾ ಹೋಗುವ. ಆನುವಂಶಿಕತೆಯ ಯಾಂತ್ರಿಕ ಕ್ರಿಯೆ ಅಥವಾ ಆನುವಂಶಿಕತೆಯ ವಂಶವಾಹಿನಿಯ ಪಾತ್ರಗಳ ಬಗ್ಗೆ ತಿಳ್ಕೊಳ್ಳುವ. ಇಲ್ಲಿ ಆನುವಂಶಿಕತೆಯ ಯಾಂತ್ರಿಕ ಕ್ರಿಯೆಯ ವಿಷಯದಲ್ಲಿ ಆನುವಂಶಿಕತೆಯು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎನ್ನುವಂಥದ್ದು ನಾವು ತಿಳ್ಕೊಳ್ಳುವ. ಆನುವಂಶಿಕತೆಯ ಯಾಂತ್ರಿಕ ಕ್ರಿಯೆಯನ್ನು ತಿಳಿಸಿ ಅಂತ ಕೇಳಿದಾಗ ನಾವು ಇದನ್ನೆಲ್ಲ ಬರಿತಾ ಹೋಗಬೇಕು. 5 ಅಂಕಕ್ಕೆ ಅಥವಾ 10 ಅಂಕಕ್ಕೆ ಕೇಳ್ತಾರೆ. ಆನುವಂಶಿಕತೆಯ ಯಾಂತ್ರಿಕ ಕ್ರಿಯೆ ಅಥವಾ ಆನುವಂಶಿಕತೆಯ ವಂಶವಾಹಿಗಳ ಪಾತ್ರ ಅಂತ. ಆಗ ಆನುವಂಶಿಕತೆಯ ಯಾಂತ್ರಿಕ ಕ್ರಿಯೆಯ ವಿಷಯದಲ್ಲಿ ನಾವು ಆನುವಂಶಿಕತೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಅಭ್ಯಾಸ ಮಾಡಬೇಕು. ಒಂದು ಪ್ರಭೇದಕ್ಕೆ ಸೇರಿರುವಂತಹ ಜೀವಿ ಅದೇ ಬಗೆಯ ಜೀವಿಗೆ ಜನ್ಮವನ್ನು ಕೊಡ್ತದೆ. ತಂದೆ ತಾಯಿಗಳ ರಕ್ತ ಅವರ ಸಂತತಿಗಳಲ್ಲಿ ಹರಿತಾ ಇರ್ತದೆ. ಅವರ ರಕ್ತದ ಮಿಶ್ರಣವೇ ಆನುವಂಶಿಕತೆಗೆ ಕಾರಣವಾಗಿರ್ತದೆ ಎಂಬುದು ವೈಜ್ಞಾನಿಕ ಸಂಶೋಧನೆ ಪ್ರಾರಂಭವಾಗುವ ಮೊದಲೇ ಒಂದು ಅಭಿಪ್ರಾಯ. ಪ್ರತಿರೂಪದಿಂದ ಪ್ರತಿರೂಪ ಜನ್ಮ ತಾಳ್ತದೆ ಎನ್ನುವಂಥದ್ದು ಎನ್ನುವಂತಹ ವಿಚಾರ ಹಿಂದೆ ಕೂಡ ಜನರು ಅದನ್ನೇ ಹೇಳ್ತಾ ಇದ್ರು. ಆದರೆ ಮೆಂಡಲ್ ಮತ್ತು ಇತರ ವಿಜ್ಞಾನಿಗಳು ಆಳವಾದ ಅಧ್ಯಯನ ಮತ್ತು ಪ್ರಯೋಗಗಳನ್ನು ನಡೆಸಿದ ನಂತರ ಇಂದು ಆನುವಂಶಿಕತೆಯ ವಂಶವಾಹಿಗಳ ಅಥವಾ ಗುಣಾಣುಗಳ ಮೂಲಕ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆಗೊಳ್ಳುತ್ತದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಆನುವಂಶಿಕತೆಯು ಒಂದು ಜೈವಿಕ ಸ್ವರೂಪದ ಪ್ರಕ್ರಿಯೆ. ಸ್ತ್ರೀ ಪುರುಷರ ಕೂಡುವಿಕೆಯಿಂದಾಗಿ ಪುರುಷನ ಶುಕ್ಲಾಣು ಅಂದರೆ ಸ್ಪರ್ಮ್ ಅನ್ನು ಹೇಳುವಂಥದ್ದು ಸ್ತ್ರೀ ಅಂಡಾಣು ಓಂನೊಂದಿಗೆ ಸೇರಿ ಗರ್ಭಧಾರಣೆಯಾಗುವುದು. ಇದು ಮುಂದೆ ಪ್ರತ್ಯೇಕ ಜೀವಿಯಾಗಿ ರೂಪುಗೊಳ್ಳುವಂತಹ ಒಂದು ಪ್ರಥಮ ಏಕಜೀವಕೋಶವಾಗಿದೆ. ಇದನ್ನು ಯುಗ್ಮ ಜೀವಾಣು ಎಂದಲೂ ಕರೆಯುತ್ತಾರೆ. ಮೂಲ ಜೀವಕೋಶವು ಅಸಂಖ್ಯಾತ ಜೀವಕಣಗಳಾಗಿ ವಿಭಾಗ ಕೂಡ ಹೊಂದುತ್ತದೆ. ಅವುಗಳಲ್ಲಿ ಕೆಲವು ಚರ್ಮದ ಜೀವಕಣಗಳಾಗಿ, ಕೆಲವು ನರಗಳ ಜೀವಕಣಗಳಾಗಿ, ಇನ್ನು ಕೆಲವು ಸ್ನಾಯುಗಳ ಜೀವಕೋಶಗಳಾಗುತ್ತದೆ. ಇನ್ನು ಕೆಲವು ವಿವಿಧ ಇಂದ್ರಿಯಗಳ ಇತ್ಯಾದಿಗಳಿಗೆ ಅವಶ್ಯಕವಾದ ಜೀವಕಣಗಳಾಗುತ್ತದೆ. ವಿಭಜನೆಗೊಳ್ಳುವ ಅಥವಾ ವಿಭಾಗವಾಗುವ ಈ ಪ್ರಕ್ರಿಯೆಯನ್ನು ಜೀವಕಣ ವಿಭಾಗ ಎಂದು ಕರೆಯುತ್ತಾರೆ. ಪ್ರಥಮ ಜೀವಕಣವು 23 ವರ್ಣತಂತುಗಳನ್ನು ಒಳಗೊಂಡಿರುತ್ತದೆ. ಈ ಜೀವಕಣದ ಹುಟ್ಟಿಗೆ ತಂದೆ ತಾಯಿ ಇಬ್ಬರ ಕೊಡುಗೆ ಇರುವುದರಿಂದ ವರ್ಣತಂತುಗಳಲ್ಲಿ ಅವರ ಕೊಡುಗೆ ಅರ್ಧದಷ್ಟಿರುತ್ತದೆ. ಅಂದರೆ ತಂದೆ ಮತ್ತು ತಾಯಿ ಇಬ್ಬರೂ ನೀಡಿರುವ ತಲಾ 23 ಜೊತೆ ರಹಿತ ವರ್ಣತಂತುಗಳು ಅದು ಸಮ್ಮಿಶ್ರಣದಿಂದ 23 ಜೊತೆ ವರ್ಣತಂತುಗಳಾಗುತ್ತದೆ. ಅಂದರೆ 46. ಇವುಗಳಲ್ಲಿ ಯಾವುದಾದರೂ ಒಂದು ವಿಶೇಷ ವರ್ಣತಂತುಗಳು ವೈ ಲಕ್ಷಣವನ್ನು ಹೊಂದಿದ್ದರೆ ಹುಟ್ಟಲಿರುವ ಮಗು ಗಂಡಾಗುತ್ತದೆ. ಎಕ್ಸ್ ವರ್ಣತಂತುಗಳಾಗಿದ್ದರೆ ಮಗು ಹೆಣ್ಣಾಗುತ್ತದೆ. ಹಾಗೆಯೇ ತಾಯಿಯ ಗರ್ಭಕೋಶದಲ್ಲಿ 2 ಶುಕ್ಲಾಣುಗಳು ಒಮ್ಮೆಗೆ 2 ಸ್ತ್ರೀ ಅಂಡಾಣುಗಳೊಂದಿಗೆ ಸೇರಿ ಹೋದಲ್ಲಿ ಅವಳಿ ಮಕ್ಕಳು ಹುಟ್ಟುತ್ತದೆ.
ಇವು ಸಮಾನ ಲಿಂಗಕ್ಕೆ ಸೇರಿದವು ಆಗಿರುತ್ತದೆ ಅಥವಾ ಪ್ರತ್ಯೇಕ ಲಿಂಗಕ್ಕೂ ಸೇರಿದವರಾಗಿರುತ್ತಾರೆ. ಅವುಗಳನ್ನು ನಾವು ಭ್ರಾತೃಯ ಅವಳಿ ಮಕ್ಕಳು ಎಂದು ಕರೆಯಲಾಗುತ್ತದೆ. ಆದರೆ ಕೆಲವೊಮ್ಮೆ ಶುಕ್ಲಾಣುವೊಂದು ಅಂಡಾಣುವಿನೊಂದಿಗೆ ಸೇರಿದ ಪ್ರಥಮದಲ್ಲಿ ಇಬ್ಬಾಗವಾಗುವಾಗ ಎರಡು ಸ್ವತಂತ್ರವಾದ ಶುಕ್ಲಾಣುಗಳಾಗಿ ಸಿಡಿದು ಎರಡು ಪ್ರತ್ಯೇಕ ಜೀವಿಗಳ ಹುಟ್ಟಿಗೆ ಕಾರಣವಾಗುವ ಸಾಧ್ಯತೆ ಕೂಡ ಇದೆ. ಹೀಗೆ ಹುಟ್ಟಿದ ಅವಳಿ ಮಕ್ಕಳನ್ನು ಸಮಾನ ಅವಳಿ ಮಕ್ಕಳು ಎಂದು ಕರೆಯಲಾಗುತ್ತದೆ. ಅನುವಂಶೀಯತೆಯ ಮತ್ತು ಹುಟ್ಟುವ ಮಕ್ಕಳು ಹೆಣ್ಣು ಅಥವಾ ಗಂಡು ಪ್ರಜೋತ್ಪಾದಕತೆಯ ಕುರಿತು ಅವರು ರೇಖಾಚಿತ್ರದ ಮೂಲಕ ನಮಗೆ ತಿಳಿಸಿದ್ದಾರೆ. ಇದರ ವಂಶಾವಳಿಯ ಪಾತ್ರದ ಬಗ್ಗೆ ತಿಳಿಸಿ ಅಂತ ಹೇಳಿದಾಗ ನೀವು ಈ ಚಿತ್ರವನ್ನು ಬಿಡಿಸಬೇಕು ಸ್ನೇಹಿತರೆ. ನಿಮ್ಮ ಕಾಲು ಪುಟದಷ್ಟು ಈ ಚಿತ್ರವನ್ನು ಬಿಡಿಸಿಕೊಳ್ಳಿ. ಮೊದಲು ಪುರುಷ ಅಂತ ಬರೀರಿ, ನಂತರ ಮಹಿಳೆ ಅಂತ ಬರೀರಿ. ಇಲ್ಲಿ ಪುರುಷರು XY ಅಂತ ಹಾಕಿ, ಮಹಿಳೆಗೆ X ಮತ್ತು X ಅಂದರೆ ಇದು ಪ್ರಜೋತ್ಪಾದಕ ಸ್ತ್ರೀಯ ಅಂಡಾಣು, ಇದು ಪ್ರಜೋತ್ಪಾದಕ ಪುರುಷರ ಶುಕ್ಲಾಣು. ಇದರಿಂದ X ಅಥವಾ Y ಬರ್ಬೋದು, ಇದರಿಂದ X ಬರ್ಬೋದು. ಇದರಿಂದ Y ಬಂದು ಇದರಿಂದ X ಬಂದಾಗ ಅದು ಗಂಡು ಮಗು, ಇಲ್ಲಿಂದ X ಬಂದು ಇಲ್ಲಿಂದ X ಬಂದರೆ ಅದು ಹೆಣ್ಣು ಮಗು. ಏಕಜೀವಕೋಶ, ಜೀವಾಣುಕೋಶ, ಫಲಭರಿತ ಅಂಡಾಣು, ಝೈಗೋಟ್, ಇದು ಝೈಗೋಟಗಳಾಗುವಂಥದ್ದು. ಇವಿಷ್ಟು ರೇಖಾಚಿತ್ರವನ್ನು ಗಮನಿಸಿಕೊಳ್ಳಿ. ಇನ್ನು ಬರುವಂಥ ವಿಚಾರ ಅಂತ ಹೇಳಿದರೆ X ಮತ್ತು Y ವರ್ಣತಂತುಗಳನ್ನು ಲಿಂಗವರ್ಣತಂತುಗಳೆಂಬುದಾಗಿ ಕರೆಯಲಾಗ್ತದೆ. ಹಲವಾರು ವರ್ಷಗಳವರೆಗೆ ಜೀವಶಾಸ್ತ್ರಜ್ಞರು ಮಾನವರಲ್ಲಿ 24 ಜೊತೆ ಅಂದರೆ 40 ವರ್ಣತಂತುಗಳಿದ್ದ ಅಂತ ನಂಬಿದ್ರು. ಆದರೆ ನಂತರ 1950ರ ಕೊನೆಯ ಅವಧಿ ಅಧ್ಯಯನ ನಡೆಸಿದಾಗ ಸಂಶೋಧನೆಗಳ ಪ್ರಕಾರ 46 ಸಂಖ್ಯೆ ದೃಢಪಟ್ಟಿದೆ. ಇವುಗಳಲ್ಲಿ ಅರ್ಧ ಭಾಗ ತಂದೆಯಿಂದ 23 ವರ್ಣತಂತುಗಳು, ಇನ್ನು ಅರ್ಧ ಭಾಗ 23 ವರ್ಣತಂತುಗಳು ತಾಯಿಯಿಂದ ಸೇರಿ ಒಟ್ಟು 46 ಆಗಿರುತ್ತದೆ. ಜೀವಕೋಶಗಳು ಜೀವದ್ರವ್ಯ ಅಥವಾ ಪ್ರಥಮ ಜೀವನಾರಂಭ ರಸದಿಂದ ಉಂಟಾಗುತ್ತದೆ. ಬೀಜಕೋಶದಲ್ಲಿರುವ ಅವುಗಳಲ್ಲಿ ವರ್ಣತಂತುಗಳಿರುತ್ತದೆ. ವರ್ಣತಂತುವು ಒಂದು ದಾರದಂತಿರುವ ರಚನೆಯಾಗಿದ್ದು ಜೀವಕಣದ ಬೀಜಕೋಶದಲ್ಲಿರುತ್ತದೆ. ವರ್ಣತಂತುಗಳು DNA ಎಂದು ಕರೆಯಲಾದ ಆನುವಂಶಿಕ ಗುಣಗಳನ್ನು ಸಾಗಿಸಲು ಕಾರಣವಾದ ಒಂದು ರೀತಿಯ ನ್ಯೂಕ್ಲಿಕ್ ಆಮ್ಲವನ್ನು ಶೇಖರಿಸಿಕೊಂಡು ಜೀವಕೋಶವು ವಿಭಜನೆಗೊಳ್ಳುತ್ತಾ ಪುನರ್ ಉತ್ಪಾದನೆಗೊಳ್ಳುವ ವೇಳೆ DNA ಕಣಗಳನ್ನು ಸಾಗಿಸುತ್ತದೆ. DNAಯು ವಂಶವಾಹಿಯಿಂದ ರಚಿಸಲ್ಪಟ್ಟಿದೆ ಮತ್ತು ಕ್ರಮೇಣ ವರ್ಣತಂತುಗಳನ್ನು ಪೂರೈಸುತ್ತದೆ. ತಂದೆ ಅಥವಾ ತಾಯಿಯರ ಕೊಡುಗೆ ನೀಡಿದ ಪ್ರತಿಯೊಂದು ವರ್ಣತಂತು ಅತಿ ಸೂಕ್ಷ್ಮವಾದ ಜೀವವಿರುವ ಕಣಗಳನ್ನು ಹೊಂದಿದ್ದು ಅವುಗಳನ್ನು ವಂಶವಾಹಿ ಅಥವಾ ಗುಣಾಣುಗಳು ಎಂದು ಕರೆಯುತ್ತೇವೆ. ಈ ವಂಶವಾಹಿನಿಯು DNA ಕಣದ ಒಂದು ಚಿಕ್ಕ ಭಾಗವಾಗಿದ್ದು ವಂಶ ಪರಂಪರೆಯ ಮೂಲಭೂತ ಘಟಕವಾಗಿದೆ. ಈವರೆಗೆ ಶೋಧಿಸಿದ ಪ್ರಕಾರ 46 ಮಾನವ ವರ್ಣತಂತುಗಳಲ್ಲಿ ಸುಮಾರು 1 ಲಕ್ಷದಷ್ಟು ವಂಶವಾಹಿಗಳಿವೆ ಎಂದು ತಿಳಿಸಲಾಗಿದೆ. ಈ ವಂಶವಾಹಿಗಳು ಮಾನಸಿಕ ದೈಹಿಕ ಗುಣಲಕ್ಷಣಗಳನ್ನು ನಿರ್ಧರಿಸುವ ಅನುವಂಶೀಯತೆಯನ್ನು ಸಾಗಿಸುವ ಸಾಧನಗಳಾಗಿದೆ. ಮಾನವರಲ್ಲಿ ಪ್ರತಿಯೊಂದು ದೈಹಿಕ ಗುಣಲಕ್ಷಣಕ್ಕೆ ಸಂಬಂಧಿಸಿದ ನಿರ್ದಿಷ್ಟ ವಂಶವಾಹಿ ಇರುತ್ತದೆ. ಇದರಲ್ಲಿ ನೋಡಿ ರೇಖಾಚಿತ್ರದಲ್ಲಿ ವರ್ಣತಂತುಗಳು, ಇದು ವಂಶವಾಹಿಗಳು, ಪ್ರಥಮ ಜೀವನಾರಂಭ ರಸ ಇದು. ನೆಕ್ಸ್ಟ್ ಬರುವಂಥದ್ದು ಬೀಜಕೋಶ, ಎರಡನೇದು ಬೀಜಕೋಶ ಬರುವಂಥದ್ದು. ಎರಡು ವಂಶವಾಹಿಗಳು ಒಂದೇ ರೀತಿ ಆಗಿದ್ದಾಗ ಮಗು ಅದೇ ಗುಣವನ್ನು ಹೊಂದುತ್ತದೆ. ಆದರೆ ಅವೆರಡು ಬೇರೆ ಬೇರೆ ರೀತಿಯಾಗಿದ್ದರೆ ಅವೆರಡರಲ್ಲೂ ಪ್ರಭಾವಶಾಲಿಯಾಗಿರುವ ವಂಶವಾಹಿನಿ ಮಗುವಿಗೆ ಗುಣಲಕ್ಷಣಗಳನ್ನು ನೀಡುತ್ತದೆ. ಉದಾಹರಣೆಗೆ ತಂದೆ ಮತ್ತು ತಾಯಿ ಇಬ್ಬರು ಬಿಳಿ ವರ್ಣದವರಾಗಿದ್ದಾಗ ವಂಶವಾಹಿಗಳು ಬಿಳಿ ವರ್ಣದವರಾಗಿದ್ದು ಮಕ್ಕಳು ಕೂಡ ಬಿಳಿ ವರ್ಣ ಆಗಿರುತ್ತಾರೆ. ಆದರೆ ಹೆತ್ತವರಲ್ಲಿ ಯಾರಾದರೊಬ್ಬರ ವಂಶವಾಹಿಯು ಬಿಳಿ ವರ್ಣವಾಗಿದ್ದು ಇನ್ನೊಬ್ಬರದ್ದು ಕಪ್ಪು ವರ್ಣವಾಗಿದ್ದರೆ ಅವರಿಬ್ಬರಲ್ಲಿ ಯಾವ ವಂಶವಾಹಿನಿ ಹೆಚ್ಚು ಪ್ರಮುಖವಾಗಿರುತ್ತದೋ ಆ ಗುಣವನ್ನು ಮಗು ಪಡೆಯುತ್ತದೆ. ಬಿಳಿಯ ವರ್ಣದ ಹೆತ್ತವರ ಮಗು ಕಪ್ಪು ವರ್ಣ ಹೊಂದಿದ್ದರೆ ತಂದೆ ತಾಯಿಯಂದಿರಲ್ಲಿ ಒಬ್ಬರು ಕಪ್ಪು ವರ್ಣದ ವಂಶವಾಹಿಯನ್ನು ಹಿಂದಿನ ಪೀಳಿಗೆಯಿಂದ ಪಡೆದು ಆ ವಂಶವಾಹಿಯು ಅದು ಪ್ರಭಾವಶಾಲಿಯಾಗಿದ್ದು ಈ ಪ್ರಕ್ರಿಯೆಯಲ್ಲಿ ಪ್ರಭಾವಶಾಲಿ ಕ್ರಿಯಾಶೀಲವಾಗಿಯೂ ಮಗು ಕಪ್ಪು ವರ್ಣ ಹೊಂದಲು ಕಾರಣವಾಗುತ್ತದೆ. ಹಾಗೆಯೇ ಕೆಲವೊಮ್ಮೆ ವಂಶವಾಹಿನಿಯ ವರ್ಗಾವಣೆಯ ಸಾಮರ್ಥ್ಯದಲ್ಲೂ ಬದಲಾವಣೆಗಳಾಗುತ್ತದೆ. ಇಂತಹ ಪರಿವರ್ತನೆಯು ವಂಶವಾಹಿಯಲ್ಲಿನ ಶೀಘ್ರ ಬದಲಾವಣೆಗೆ ಕಾರಣವಾಗುತ್ತದೆ.
ಆದ್ದರಿಂದ ಆನುವಂಶಿಕತೆಯು 2 ಪೀಳಿಗೆಗಳ ನಡುವಿನ ಒಂದು ಕೊಂಡಿಯಾಗಿದೆ. ಒಂದು ಜೀವಕೋಶದೊಳಗಿನ ಸಾವಿರಾರು ವಂಶವಾಹಿಗಳೇ ಈ ಕೊಂಡಿಗೆ ಕಾರಣವಾಗುತ್ತದೆ. ನಾವು ಆನುವಂಶಿಕವಾಗಿ ಪಡೆಯುವುದೇ ವಂಶವಾಹಿನಿಗಳನ್ನು. ಆದುದರಿಂದ ಒಟ್ಟು ಆನುವಂಶಿಕದ ಯಾಂತ್ರಿಕ ಕ್ರಿಯೆಯಲ್ಲಿ ವಂಶವಾಹಿಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ಈ ಮೂಲಕ ನಾವು ತಿಳಿತೇವೆ. ಇನ್ನು ನಾವು ಇದರಲ್ಲಿ ತಿಳಿದುಕೊಳ್ಳುವಂಥ ವಿಚಾರ ಪರಿಸರದ ಬಗೆಗಳು. ಪರಿಸರ ಅಂದರೆ ಏನು? ನಮ್ಮ ಸುತ್ತಮುತ್ತಲೂ ಇರುವಂಥ ಸಮಾಜ ಪರಿಸರ. ನಮ್ಮ ಸುತ್ತಮುತ್ತಲಿನ ಮತ್ತು ನಮ್ಮ ಮೇಲೆ ಪ್ರಭಾವವನ್ನು ಬೀರುವಂಥ ಒಂದು ಅಂಶವನ್ನು ನಾವು ಪರಿಸರ ಅಂತ ಹೇಳ್ತೇವೆ. ಪರಿಸರದ ಬಗೆಗಳೇನು? ಪರಿಸರದ ಬಗೆಗಳನ್ನು ರೇಖಾಚಿತ್ರದ ಮೂಲಕ ತಿಳಿಸಿದ್ದಾರೆ. ಅದರ ಮೂಲಕ ನೀವು ಕಲಿತ್ರೆ ಬೇಗ ನಿಮಗೆ ಅದರ ಪಾಯಿಂಟ್ಸ್ಗಳನ್ನು ಕಲಿತುಕೊಳ್ಬೋದು. ಯಾವುದೆಲ್ಲ? ಆಂತರಿಕ ಪರಿಸರ, ಬಾಹ್ಯ ಪರಿಸರ. ಆಂತರಿಕ ಪರಿಸರ, ಬಾಹ್ಯ ಪರಿಸರ. ಆಂತರಿಕ ಪರಿಸರ ಎನ್ನುವಂಥ ಜನನ ಪೂರ್ವದಲ್ಲಿ. ಬಾಹ್ಯ ಪರಿಸರ ಭೌತಿಕ ಪರಿಸರ ಮತ್ತು ಸಾಮಾಜಿಕ ಪರಿಸರ. ಭೌತಿಕ ಪರಿಸರದಲ್ಲಿ ಸ್ವಾಭಾವಿಕ ಪರಿಸರ ಮತ್ತು ಕೃತಕ ಪರಿಸರ. ಸಾಮಾಜಿಕ ಪರಿಸರದಲ್ಲಿ ಸಾಂಸ್ಕೃತಿಕ ಪರಿಸರ, ಆರ್ಥಿಕ ಪರಿಸರ ಹಾಗೆ ಮಾನಸಿಕ ಪರಿಸರ. ಆಂತರಿಕ ಪರಿಸರದಲ್ಲಿ 2 ಬಗೆ: ಆಂತರಿಕ ಪರಿಸರ ಮತ್ತು ಬಾಹ್ಯ ಪರಿಸರ. ಆಂತರಿಕ ಪರಿಸರವು ಜೀವಿಗಳ ತಿಳುವಳಿಕೆಯ ಸಮಯದಿಂದ ಅವರ ಮೇಲೆ ಪ್ರಭಾವ ಬೀರಲು ಪ್ರಾರಂಭಗೊಳ್ಳುತ್ತದೆ ಮತ್ತು ಅದು ವ್ಯಕ್ತಿತ್ವದ ಮೇಲೆ ಶಾಶ್ವತವಾದ ಪ್ರಭಾವವನ್ನು ಕೂಡ ಬೀಳ್ತದೆ. ಇದು ಜೀವಕೋಶ, ವಂಶವಾಹಿ, ಅಂತಃಸ್ರಾವದಿಂದ ಸ್ವಾಭಾವಿಕವಾಗಿ ರಚಿತವಾಗಿರುವಂಥದ್ದು. ಆಂತರಿಕ ಪರಿಸರವು ವೈಲಕ್ಷಣಗಳ ವರ್ತನೆಗಳನ್ನು ಉತ್ಪಾದಿಸುತ್ತದೆ. ಜೀವನ ಪರ್ಯಂತ ಅದರ ಪ್ರಭಾವವು ಕೂಡ ಮುಂದುವರಿಯುತ್ತದೆ. ಅಲ್ಲದೆ ವರ್ತನೆಯ ಮೇಲೆ ವಿವಿಧ ರೀತಿಯಲ್ಲಿ ಪರಿಣಾಮ ಬೀರುತ್ತದೆ. ಇದನ್ನು ಜನನ ಪೂರ್ವ ಪರಿಸರ ಅಂತ ಕರೀತೇವೆ, ಆಂತರಿಕ ಪರಿಸರವನ್ನು. ಇನ್ನು ಬಾಹ್ಯ ಪರಿಸರ, ಇದು ಜನನದ ಸಮಯದಲ್ಲಿ ಮಗುವನ್ನು ತಾಯಿ ಗರ್ಭದ ಬಂಧಿತ ಜನನ ಪೂರ್ವ ಪರಿಸರದಿಂದ ವಿಶಾಲತೆಯ ಪರಿಸರಕ್ಕೆ ಕೊಂಡು ಹೋಗುವಂಥದ್ದು. ಈ ಪರಿಸರದಲ್ಲಿ ನಾವು ಸಾಮಾನ್ಯವಾಗಿ ಪ್ರತಿದಿನದ ಭಾಷೆಯಂತೆ ಪರಿಸರ ಅಂತ ಕರಿತೇವೆ. ಭೌತಿಕ, ಸಾಂಸ್ಕೃತಿಕ, ಸಾಮಾಜಿಕ, ಮಾನಸಿಕ, ಕೃತಕ ಪರಿಸರಗಳು ಇದರಲ್ಲಿ ನಾವು ಕಾಣ್ಬೋದು. ಅದರಲ್ಲಿ ಭೌತಿಕ ಪರಿಸರ ಮತ್ತು ಸಾಮಾಜಿಕ ಪರಿಸರ ಎನ್ನುವಂಥ 2 ಪರಿಸರ ಇದೆ. ಭೌತಿಕ ಪರಿಸರ ಮತ್ತು ಸಾಮಾಜಿಕ ಪರಿಸರ. ಭೌತಿಕ ಪರಿಸರ ಎನ್ನುವಂಥದ್ದು ಗಾಳಿ, ಮಳೆ, ವಾಯುಗುಣ, ಪರ್ವತ, ಬೆಟ್ಟ, ಗುಡ್ಡ, ಗುರುತ್ವಾಕರ್ಷಣೆ, ವಿದ್ಯುತ್ ಶಕ್ತಿ, ಕಟ್ಟಡ, ಅಣೆಕಟ್ಟು ಇದೆಲ್ಲ ಕೂಡ ಭೌತಿಕ ಪರಿಸರದಲ್ಲಿ ಬರ್ತದೆ. ಭೌತಿಕ ಪರಿಸರದಲ್ಲಿ ಸ್ವಾಭಾವಿಕವಾಗಿ ಬರುವಂಥದ್ದು ಮತ್ತು ಕೃತಕವಾದ ಪರಿಸರವನ್ನು ಕಾಣಬಹುದು. ಸ್ವಾಭಾವಿಕ ಪರಿಸರ ಮತ್ತು ಕೃತಕ ಪರಿಸರಗಳು. ಸ್ವಾಭಾವಿಕ ಪರಿಸರಗಳನ್ನು ನಾವು ನೋಡಿದರೆ ಈ ಪರಿಸರವನ್ನು ಮಾನವರಹಿತ ಜೈವಿಕ ಪರಿಸರ ಆಗಿರ್ತದೆ. ಮಾನವರಹಿತ ಅಂತ ಹೇಳಿದರೆ ಉದಾಹರಣೆಗೆ ಗಾಳಿ, ಮಳೆ, ಸೂರ್ಯ, ನಕ್ಷತ್ರ, ಪರ್ವತ, ಸಮುದ್ರ, ವಾಯುಗುಣ, ಉಷ್ಣತೆ, ಚಂಡಮಾರುತ, ಭೂಕಂಪ, ಸಸ್ಯವರ್ಗ, ಪ್ರಾಣಿವರ್ಗ ಇದೆಲ್ಲ ಸಂಪನ್ಮೂಲಗಳು ಕೂಡ ಸ್ವಾಭಾವಿಕವಾಗಿ ನಮಗೆ ಸಿಗುವಂಥದ್ದು. ಇನ್ನು ಕೃತಕ ಪರಿಸರ ಅಂದರೆ ಮಾನವ ನಿರ್ಮಿತ, ಮಾನವ ಮಾಡಿದಂಥದ್ದು ಯಾವುದೆಲ್ಲ? ಭೂಮಿ ಸಾಗುವಳಿ, ಸಾಕು ಪ್ರಾಣಿ, ಅಣೆಕಟ್ಟು, ಕಟ್ಟಡ, ಉದ್ದಿಮೆ, ತಂತ್ರಜ್ಞಾನ, ಯಂತ್ರಗಳು, ಕಂಪ್ಯೂಟರ್ಗಳು, ಈ ರೀತಿಯಾಗಿ ಎಲ್ಲ ವಿಚಾರಗಳು ಮಾನವ ನಿರ್ಮಿತ ಮಾಡಿರುವಂಥದ್ದು. ಸಾಮಾಜಿಕ ಪರಿಸರದಲ್ಲಿ ಮತ್ತೆ 3 ಸಾಮಾಜಿಕ ಪರಿಸರವನ್ನು ನಾವು ಕಾಣ್ತೇವೆ. ಅದು ಸಾಂಸ್ಕೃತಿಕ ಪರಿಸರ, ಆರ್ಥಿಕ ಪರಿಸರ ಮತ್ತು ಮಾನಸಿಕ ಪರಿಸರ ಎನ್ನುವಂತಹ ಪರಿಸರ. ಅದು ಸಾಮಾಜಿಕ ಪರಿಸರದಲ್ಲಿ ಕಂಡುಬರುವಂಥದ್ದು. ಸಾಂಸ್ಕೃತಿಕ ಪರಿಸರ ಅಂತ ಹೇಳಿದಾಗ ಸಾಮಾಜಿಕ ವರ್ತನೆ, ಆಚರಣೆ, ನೈತಿಕ ನಿಯಮ, ಪದ್ಧತಿ, ಆಹಾರ, ಜೀವನ ರೀತಿ, ಸಂಪ್ರದಾಯ, ಕಾನೂನು, ಚಿಂತನಾ ವಿಧಾನ, ನಂಬಿಕೆ ಇದೆಲ್ಲ ಕೂಡ ಸಾಂಸ್ಕೃತಿಕ ಪರಿಸರದಲ್ಲಿ ಬರ್ತದೆ. ಆರ್ಥಿಕ ಪರಿಸರ ಅಂತ ಹೇಳಿದ ಕೂಡಲೇ ಅಲ್ಲಿ ಉತ್ಪಾದನೆ, ವಿನಿಮಯ, ಹಂಚಿಕೆ, ಅನುಭೋಗದ ಮೂಲಕ ತನ್ನ ಅಗತ್ಯತೆಗಳನ್ನು ಪೂರೈಸಲು ರಚಿಸಿಕೊಳ್ಳುವಂಥದ್ದು ಆರ್ಥಿಕ ಪರಿಸರದ ಒಳಗೆ ಬರುವಂಥದ್ದು. ಮಾನಸಿಕ ಪರಿಸರ ಅಂತ ಹೇಳಿದರೆ ಅಲ್ಲಿ ಮಾನಸಿಕ ಪರಿಸರವು ಸಮಾಜದಲ್ಲಿ ಇತರ ವ್ಯಕ್ತಿಗಳ ಮೂಲಕ ಮಾನವನ ಮೇಲೆ ಮಾನಸಿಕವಾಗಿ ಬಾಧಿಸುವಂಥ ಪ್ರಭಾವಗಳಿಂದ ರಚಿತವಾಗಿದೆ. ವ್ಯಕ್ತಿಯ ನಡವಳಿಕೆಯನ್ನು ಪ್ರಭಾವಿಸುವ ಅಥವಾ ಬಾಧಿಸುವ ಮುಂಚಿನ ಅನುಭವಗಳಿಂದ ರಚಿತ ಹಾಗೂ ಸಂಘಟನೆಗೊಂಡ ರೂಢಿಗಳು, ಮನೋಪ್ರವೃತ್ತಿಗಳು. ಮಾನಸಿಕ ಪರಿಸರ ಮನೋಭಾವ, ವಿಚಾರ, ಪೂರ್ವಗ್ರಹ, ಸಾರ್ವಜನಿಕ ಅಭಿಪ್ರಾಯ, ಆದರ್ಶ
ಇದೆಲ್ಲ ಕೂಡ ಅದರಲ್ಲಿ ಒಳಗೊಳ್ಳುತ್ತದೆ. ಇದು ಪರಿಸರದ ಬಗೆಗಳಲ್ಲಿ ನೀವು ಬರೀಬೇಕಾಗಿರುವ ವಿಚಾರ. ಇನ್ನೊಮ್ಮೆ ಪರಿಸರದ ಬಗೆಗಳನ್ನು ತಿಳ್ಕೊಳ್ಳುವ. ಪರಿಸರದ ಬಗೆಗಳಲ್ಲಿ 2 ಪರಿಸರದ ಬಗೆಗಳನ್ನು ಕಾಣಬಹುದು, ಆಂತರಿಕ ಪರಿಸರ ಮತ್ತು ಬಾಹ್ಯ ಪರಿಸರ. ಆಂತರಿಕ ಪರಿಸರ ಎನ್ನುವಂಥದ್ದು ಜನನ ಪೂರ್ವದಲ್ಲಿ ಬರುವಂಥದ್ದು, ಬಾಹ್ಯ ಪರಿಸರ ನಂತರದಲ್ಲಿ ಬರುವಂಥದ್ದು. ಬಾಹ್ಯ ಪರಿಸರದಲ್ಲಿ 2 ವಿಧ, ಭೌತಿಕ ಪರಿಸರ ಮತ್ತು ಸಾಮಾಜಿಕ ಪರಿಸರ. ಈ ಭೌತಿಕ ಪರಿಸರದಲ್ಲಿ ಸ್ವಾಭಾವಿಕ ಪರಿಸರ ಮತ್ತು ಕೃತಕ ಪರಿಸರ, ಸಾಮಾಜಿಕ ಪರಿಸರದಲ್ಲಿ ಸಾಂಸ್ಕೃತಿಕ ಪರಿಸರ, ಆರ್ಥಿಕ ಪರಿಸರ ಮತ್ತು ಮಾನಸಿಕ ಪರಿಸರಗಳಾಗಿರುತ್ತೆ. ಇನ್ನು ಇವಿಷ್ಟು ಇದರಲ್ಲಿ ಬರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳಾಯಿತು. ಇನ್ನು ನಾವು ಓದ್ಕೊಳ್ಬೇಕಾಗಿರುವಂಥದ್ದು ಅಪವರ್ತನೆ. ಅಪವರ್ತನೆಯ ಬಗ್ಗೆ ಪ್ರಶ್ನೆಗಳು ಕೇಳ್ತಾರೆ. 5 ಅಂಕಕ್ಕೆ 10 ಅಂಕಕ್ಕೆ ಬರುವಂತಹ ಪ್ರಶ್ನೆ ಅಪವರ್ತನೆ. ಅಪವರ್ತನೆ ಅಂದರೆ ಏನು, ಅದರ ಅರ್ಥವನ್ನು ನೀವು ಮೊದಲಿಗೆ ತಿಳ್ಕೊಳ್ಬೇಕು. ನಂತರ ಅಪವರ್ತನೆಯ ವಿಧಗಳನ್ನು ತಿಳ್ಕೊಳ್ಳುವ, ಅಪವರ್ತನೆಯನ್ನು ಸುಗಮಗೊಳಿಸುವಂಥ ಅಂಶಗಳು, ಅಪವರ್ತನೆಗೆ ಕಾರಣವಾಗುವಂಥ ಅಂಶಗಳನ್ನು ಕೂಡ ತಿಳ್ಕೊಳ್ಳುವ. ಅಪವರ್ತನೆ ಅಂದರೆ ಏನು? ಅಪವರ್ತನೆ ಅಂತ ಹೇಳಿದರೆ ಅದು ಅಪರಾಧ, ಅನೈತಿಕತೆ, ಅಪ್ರಾಮಾಣಿಕತೆ, ವಿಶ್ವಾಸದ್ರೋಹ, ಲಂಚ, ಭ್ರಷ್ಟಾಚಾರ, ಕಳ್ಳತನ, ದರೋಡೆ, ಕಾನೂನು ಭಗ್ನತೆ, ತೆರಿಗೆಗಳ್ಳತನ, ಜೂಜು, ಪಕ್ಷಪಾತ, ಕ್ರೌರ್ಯ, ದೋಷಾರೋಪಣೆ, ಎಲ್ಲ ಅನೇಕ ರೀತಿಯ ತಪ್ಪುಗಳೆಲ್ಲ ಬರ್ತದಲ್ಲ, ಅದನ್ನು ನಾವು ಅಪವರ್ತನೆ ಅಂತ ಕರಿತೇವೆ. ಸಮಾಜ ತನ್ನ ಸಾಮಾಜಿಕ ವ್ಯವಸ್ಥೆಯನ್ನು ಕಾಪಾಡಲು ಸಾಮಾಜಿಕ ನಿಯಂತ್ರಣ ಹಾಗೂ ಸಾಮಾಜೀಕರಣವನ್ನು ಬಳಸಿಕೊಳ್ಳುತ್ತದೆ. ಸಮಾಜದಲ್ಲಿ ಬಹಳಷ್ಟು ಮಂದಿ ಸಾಮಾಜಿಕ ನಿಯಮಗಳಿಗೆ ಅನುಗುಣವಾಗಿ ನಡೆದುಕೊಳ್ಳುವರು. ಆದರೆ ಎಲ್ಲ ಸದಸ್ಯರು ಎಲ್ಲ ನಿಯಮಗಳಿಗೂ ಬದ್ಧರಾಗಿಯೇ ನಡೆದುಕೊಳ್ಳುತ್ತಾರೆ ಎಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವರು ತಪ್ಪುಗಳನ್ನು ಮಾಡಿಯೇ ಮಾಡ್ತಾರೆ, ಕೆಲವು ತಪ್ಪುಗಳು ಆಗಿ ಹೋಗುತ್ತದೆ. ಇದನ್ನು ವ್ಯಾಖ್ಯೆಯಲ್ಲಿ ನಾವು ನೋಡಿದರೆ ಅಪವರ್ತನೆ ಎನ್ನುವಂಥದ್ದನ್ನು ಲೂಯಿಸ್ ವೆಸ್ಟ್ ಅವರು ಹೇಳುವ ಪ್ರಕಾರ ಒಂದು ಸಮಾಜದ ಅಥವಾ ಗುಂಪಿನ ಸಾಮಾಜಿಕ ನಿರೀಕ್ಷೆಯ ಮಟ್ಟಕ್ಕೆ, ಒಂದು ಸಮಾಜ ಅಥವಾ ಗುಂಪಿನ ಸಾಮಾಜಿಕ ನಿರೀಕ್ಷೆಯ ಮಟ್ಟಕ್ಕೆ ಅಥವಾ ನಡತೆಯ ಮಟ್ಟಕ್ಕೆ, ನಿರೀಕ್ಷೆಯ ಮಟ್ಟಕ್ಕೆ ಅಥವಾ ನಡತೆಯ ಮಟ್ಟಕ್ಕೆ ವಿರುದ್ಧವಾಗಿರುವಂತಹ ವರ್ತನೆಯನ್ನು ಅಪವರ್ತನೆ ಅಂತ ಹೇಳುವಂಥದ್ದು. ಒಂದು ಸಮಾಜದ ಅಥವಾ ಗುಂಪಿನ ಸಾಮಾಜಿಕ ನಿರೀಕ್ಷೆಯ ಮಟ್ಟಕ್ಕೆ ಅಥವಾ ನಡತೆಯ ಮಟ್ಟಕ್ಕೆ ವಿರುದ್ಧವಾಗಿರುವಂತಹ ವರ್ತನೆಯನ್ನೇ ಅಪವರ್ತನೆ ಅಂತ ಕರೆಯಬಹುದು. ಅಂದರೆ ಒಟ್ಟಿನಲ್ಲಿ ನಿಯಮಗಳ ವಿರುದ್ಧವಾಗಿ ಹೋಗುವಂಥದ್ದು ಅಪವರ್ತನೆ. ಅಪವರ್ತನೆಯ ವಿಧಗಳೇನು? ಅಪವರ್ತನೆಯ ವಿಧಗಳು ಬೇರೆ ಬೇರೆ ವಿಧಗಳಿದೆ ಅಪವರ್ತನೆಯಲ್ಲಿ. ಅದು ಯಾವುದು? ಹೊಸ ಆಚರಣೆಗಳು, ಮತಾಚರಣೆಯ ಅತಿನಿಷ್ಠೆ. ಹೊಸ ಆಚರಣೆಗಳು, ಮತಾಚರಣೆಯ ಅತಿನಿಷ್ಠೆ, ವಿವಿಕ್ತತೆ, ಬಂಡಾಯ ಅಪವರ್ತನೆಯ ವಿಧಗಳು. ಅಪವರ್ತನೆಯ ವಿಧಗಳು ಯಾವುದೆಲ್ಲ? ಹೊಸ ಆಚರಣೆಗಳು, ಮತಾಚರಣೆಯ ಅತಿನಿಷ್ಠೆ, ವಿವಿಕ್ತತೆ ಮತ್ತು ಬಂಡಾಯ. ಅಪವರ್ತನೆಯ ವಿಧದಲ್ಲಿ ಹೊಸ ಆಚರಣೆಗಳು ಅಪವರ್ತನೆಯ ವಿಧಗಳಾಗಿದೆ. ಸಮಾಜವು ತನ್ನ ಸದಸ್ಯರ ಆಸೆ ಆಕಾಂಕ್ಷೆಗಳನ್ನು ಮತ್ತು ಗುರಿಗಳನ್ನು ಈಡೇರಿಸಿಕೊಳ್ಳಲು ಅನೇಕ ಮಾರ್ಗಗಳನ್ನು ಅಥವಾ ಸಾಧನಗಳನ್ನು ರೂಪಿಸುತ್ತದೆ. ಅವುಗಳಲ್ಲಿ ಒಪ್ಪಿಕೊಂಡು ಆ ಮಾರ್ಗದ ಮೂಲಕ ತನ್ನ ಧ್ಯೇಯಗಳನ್ನು ಪೂರೈಸಿಕೊಳ್ಳುವವನಿಗೆ ಅನುವರ್ತಿ ಅಂತ ಕರೆಯುತ್ತೇವೆ. ಆದರೆ ಕೆಲವರು ತಮ್ಮ ಧ್ಯೇಯಗಳನ್ನು ಈಡೇರಿಸಿಕೊಳ್ಳಲು ತಮ್ಮದೇ ಆದ ಮಾರ್ಗಗಳನ್ನು ಹಿಡಿತಾರೆ. ಅದು ತಪ್ಪಾದ ಮಾರ್ಗ, ಅದು ಅಪವರ್ತನೆ ಅಂತ ನಾವು ಹೇಳುವಂಥದ್ದು. ಉದಾಹರಣೆಗೆ, ಬಡತನದಲ್ಲಿ ನರಳುವವರು, ಸೋಮಾರಿಗಳು, ಸುಲಭವಾಗಿ ಸುಖಾಪೇಕ್ಷೆಯನ್ನು ಹೊಂದಬೇಕೆನ್ನುವವರು, ಹಣ ಆಸ್ತಿಯನ್ನು ತ್ವರಿತವಾಗಿ ಪಡೆಯಬೇಕೆನ್ನುವರು, ಅವರು ಕಾನೂನಿಗೆ ವಿರುದ್ಧವಾಗಿ ಅವರು ಕಾರ್ಯಾಚರಣೆಯನ್ನು ಮಾಡ್ತಾರೆ. ಇದು ಹೊಸ ಆಚರಣೆಗಳು. ಮತಾಚರಣೆಯ ಅತಿನಿಷ್ಠೆ. ಇನ್ನು ಕೆಲವು ವ್ಯಕ್ತಿಗಳು ಪ್ರಮುಖ ಸಾಮಾಜಿಕ ಮೌಲ್ಯಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಅವುಗಳಿಗೆ ಸಂಬಂಧಿಸಿದ ನಿಯಮಗಳನ್ನು ಮಾತ್ರ ಅತಿ ನಿಷ್ಠೆಯಿಂದ ಅನುಸರಿಸಿ ಸಮಾಧಾನ ಪಟ್ಟುಕೊಳ್ಳುವರು. ಅವರನ್ನು ಮತಾಚರಣವಾದಿಗಳು ಅಂತ ಕರೆಯುತ್ತಾರೆ. ಇನ್ನು ಕೆಲವರು ನಿಯಮಗಳನ್ನು ಬಹಳ ಪವಿತ್ರವಾದುದೆಂದು ಭಾವಿಸುವರು. ಜೀವನದಲ್ಲಿ ಯಶಸ್ಸನ್ನು ಪಡೆಯಬೇಕೆಂಬ ಕಾತುರತೆಯೇ ಆಗಲಿ ಛಲವಾಗಲಿ ಇವರಿಗಿಲ್ಲ. ಇವರು ನಿಯಮಗಳಿಗೆ ಬಲವಾಗಿ ಅಂಟಿಕೊಂಡವರು ಮತ್ತು ಅವುಗಳನ್ನು ಎಂದಿಗೂ ಉಲ್ಲಂಘಿಸಿರುವುದಿಲ್ಲ. ಒಂದು ದೃಷ್ಟಿಯಲ್ಲಿ ಉಗ್ರಮ ಮತಾಚರಣವಾದಿಗಳು ಕೂಡ ಅಪವರ್ತಿಗಳೇ. ಮೌಲ್ಯಗಳ ಸಂರಕ್ಷಣೆಗಾಗಿ ಧೈರ್ಯವಾಗಿ ಅಪಾಯಕಾರಿ ಕಾರ್ಯಗಳಿಗೆ ಇಳಿಯುವ ಎದೆಗಾರಿಕೆ ಇವರಿಗಿಲ್ಲ. ಬದಲಾಗಿ ಗಂಭೀರ ಪ್ರಸಂಗಗಳಲ್ಲಿ ಸಭ್ಯ ಅನುವರ್ತನೆ ಎಂದು ಹೇಳಬಹುದಾದ ತಟಸ್ಥ ಧೋರಣೆಯನ್ನು ಅವರು ವಹಿಸುವರು.
ಉದಾಹರಣೆ, ತಮ್ಮ ನೆರೆಹೊರೆಯವರಲ್ಲಿ ಕಣ್ಣೆದುರಿನಲ್ಲಿಯೇ ವ್ಯಕ್ತಿಯೋರ್ವನು ಅಮಾನುಷ ಕೊಲೆಯಾಗಿದ್ದರೂ ಸಂಬಂಧಿತ ಪೊಲೀಸ್ ಕೇಸ್ನಲ್ಲಿ ಧೈರ್ಯವಾಗಿ ಸಾಕ್ಷಿ ಹೇಳಲು ಸಿದ್ಧರಿಲ್ಲದೆ ಮುಗ್ಧತೆಯನ್ನು ತೋರ್ಪಡಿಸುವವರು. ಇಂತಹ ವರ್ತನೆ ಮತಾಚರಣೆಯೇ ಸರಿ ಅಂತ ಹೇಳುವಂಥದ್ದು. ಇನ್ನು ವಿವಿಕ್ತತೆ, ಮೌಲ್ಯಗಳ ಮತ್ತು ನಿಯಮಗಳ ಉಲ್ಲಂಘನೆಯನ್ನು ಒಂದು ರೀತಿಯ ವಿವಿಕ್ತತೆ ಎನ್ನುವರು. ಇದನ್ನು ಒಂದು ಬಗೆಯ ಪಲಾಯನವಾದ ಅಂತ ಹೇಳುವಂಥದ್ದು. ಇಲ್ಲಿ ಪಲಾಯನವಾದ ಅಂದರೆ ಪರಿಸ್ಥಿತಿಗೆ ಶರಣಾಗುವುದು ಅಂದರ್ಥ. ಬಂಡಾಯ, ಧ್ಯೇಯ ಮತ್ತು ಸಾಧನೆಯ ಮಾರ್ಗಗಳನ್ನು ನಿರಾಕರಣೆ ಮಾಡುವವರಿಗೆ ಇರುವ ಮತ್ತೊಂದು ಮಾರ್ಗ ಅಂದರೆ ಬಂಡಾಯ. ಕೆಲವು ವ್ಯಕ್ತಿಗಳು ಅಸ್ತಿತ್ವದಲ್ಲಿರುವ ವ್ಯವಸ್ಥೆಯನ್ನೇ ಪ್ರಶ್ನಿಸಿ ಅದಕ್ಕೆ ಪರ್ಯಾಯವಾಗಿ ಬೇರೆ ವ್ಯವಸ್ಥೆಯನ್ನು ಸ್ಥಾಪಿಸುವ ಹೋರಾಟ ನಡೆಸುವರು, ಅಥವಾ ಆ ನಿಟ್ಟಿನಲ್ಲಿ ಅವರು ಹೊಸ ಧ್ಯೇಯಗಳನ್ನು ಮತ್ತು ಸಾಧನಗಳನ್ನು ಸೂಚಿಸಲು ಬಯಸ್ತಾರೆ. ಇಂತಹ ವ್ಯಕ್ತಿಗಳು ಬಂಡಾಯಗಾರರು ಎನಿಸಿಕೊಳ್ತಾರೆ. ಇವಿಷ್ಟು ಅಪವರ್ತನೆಯ ಬಗೆಗಳು. ಯಾವುದೆಲ್ಲ ಅಪವರ್ತನೆಯ ಬಗೆಗಳು? ಹೊಸ ಆಚರಣೆಗಳು, ಮತಾಚರಣೆಯ ಅತಿನಿಷ್ಠೆ, ವಿವಿಕ್ತತೆ, ಬಂಡಾಯ. ಇನ್ನು ಓದುವಂತಹ ಮುಖ್ಯವಾದ ಪ್ರಶ್ನೆ, ಅಪವರ್ತನೆಯನ್ನು ಸುಗಮಗೊಳಿಸುವ ಅಂಶಗಳು ಅಥವಾ ಅಪವರ್ತನೆಗೆ ಕಾರಣವಾಗಿರುವಂಥ ಅಂಶಗಳೇನು? ಅಪವರ್ತನೆಗೆ ಕಾರಣವಾಗಿರುವಂಥ ಅಂಶಗಳು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ, ನಾವು ನೋಡುವ. ಒಟ್ಟು ಇದರಲ್ಲಿ 9 ಪಾಯಿಂಟ್ಸ್ಗಳಿದೆ. ಅಪವರ್ತನೆಗೆ ಕಾರಣವಾಗಿರುವಂಥ ಅಂಶಗಳು ಅಥವಾ ಅಪವರ್ತನೆಯನ್ನು ಸುಗಮಗೊಳಿಸುವಂತಹ ಅಂಶಗಳು ಯಾವುದೆಲ್ಲ ಇದೆ? ದೋಷಯುಕ್ತ ಸಾಮಾಜೀಕರಣ. ಪಾಯಿಂಟ್ಸನ್ನು ಜೊತೆಗೆ ಹೇಳ್ಕೊಳ್ಳಿ, ಅದನ್ನು ವಿಡಿಯೋವನ್ನು ನೋಡ್ತಾ ಅದರ ಅಭ್ಯಾಸವನ್ನು ಕೂಡ ಮಾಡಿಕೊಳ್ಳಿ. ದೋಷಯುಕ್ತವಾದ ಸಾಮಾಜೀಕರಣ, ಸಡಿಲವಾದ ನಿರ್ಬಂಧಗಳು, ನಿಯಮಗಳ ದುರ್ಬಲ ಮತ್ತು ಅಸಮರ್ಪಕ ಚಲಾವಣೆ, ಭ್ರಷ್ಟ ಚಲಾವಣೆ, ಸಾಯುಕ್ತಿಕ ವಿವರಣೆಯಿಂದ ಸಮಾಧಾನ, ಸಾಮಾಜಿಕ ನಿಯಂತ್ರಣದ ನಿಯೋಗಿಗಳ ದ್ವಿರೂಪತೆ ಅಥವಾ ದ್ವಿವಿಧತೆ. ಸಾಮಾಜಿಕ ನಿಯಂತ್ರಣದ ನಿಯೋಗಿಗಳ ದ್ವಿರೂಪತೆ ಅಥವಾ ದ್ವಿವಿಧತೆ. ಅಪವರ್ತಿ ಸಮೂಹಗಳ ಬಗ್ಗೆ ಇರುವ ಭಾವನಾತ್ಮಕ ನಿಷ್ಠೆ. ನಿಯಮಗಳ ಅನಿರ್ದಿಷ್ಟ ವ್ಯಾಪ್ತಿ, ಉಲ್ಲಂಘನೆಯ ರಹಸ್ಯತೆಗಳು ಅಪವರ್ತನೆಗೆ ಕಾರಣವಾಗಿರುವಂಥ ಅಂಶಗಳು. ಅಪವರ್ತನೆಯನ್ನು ಸುಗಮಗೊಳಿಸುವಂಥ ಅಂಶಗಳು. ಒಂದು, ದೋಷಯುಕ್ತ ಸಾಮಾಜೀಕರಣ. ಮಗುವಿಗೆ ಸಾಮಾಜಿಕ ಶಿಕ್ಷಣವನ್ನು ನೀಡುವ ಸಂದರ್ಭದಲ್ಲಿ ಆತನ ಸಂಬಂಧಿಕರು ಸರಿಯಾದ ಜವಾಬ್ದಾರಿ ನಿರ್ವಹಿಸದೆ ಇದ್ದಲ್ಲಿ ಸಾಮಾಜಿಕ ನಿಯಮಗಳ ಪ್ರಾಮುಖ್ಯತೆ ಅರಿವಾಗದಿರಬಹುದು. ಕೆಲವು ವೇಳೆ ಸಾಮಾಜಿಕ ಶಿಕ್ಷಣವನ್ನು ನೀಡುವವರೇ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ, ಉದ್ದೇಶಪೂರ್ವಕವಾಗಿ ಅಥವಾ ನಿರ್ಲಕ್ಷ್ಯದಿಂದ ಅಪವರ್ತನೆಯನ್ನು ಮಾಡಬಹುದು. ಇದು ದೋಷಯುಕ್ತ ಸಾಮಾಜೀಕರಣ. ಸಡಿಲವಾದ ನಿರ್ಬಂಧಗಳು. ಕೆಲವು ತಪ್ಪುಗಳನ್ನು ಮಾಡಿದಾಗ ಶಿಕ್ಷೆಗಳನ್ನು ಕೊಡದೇ ಇದ್ದಾಗ, ತೀರಾ ದುರ್ಬಲವಾಗಿದ್ದರೆ ವ್ಯಕ್ತಿಗಳೇ ಅವುಗಳನ್ನು ಗೌರವಿಸಿ ಅನುಸರಿಸಬೇಕೆಂಬ ಭಾವನೆ ಬಾರದೇ ಹೋಗಬಹುದು. ನಿರ್ಲಕ್ಷಿಸುವ ಇಲ್ಲವೇ ಉಲ್ಲಂಘಿಸಿ ನಡೆಯುವಂಥ ಈ ಒಂದು ಪ್ರವೃತ್ತಿ, ಸಡಿಲವಾದ ನಿರ್ಬಂಧಗಳು ಅಪವರ್ತನೆ ಮಾಡಲಿಕ್ಕೆ ಕಾರಣವಾಗಿದೆ. ನಿಯಮಗಳ ದುರ್ಬಲ ಮತ್ತು ಅಸಮರ್ಪಕ ಚಲಾವಣೆ. ಕೆಲವು ಸಂದರ್ಭಗಳಲ್ಲಿ ನಿಯಮಗಳಿಗೆ ಸಂಬಂಧಿಸಿದ ನಿರ್ಬಂಧಗಳು ಶಕ್ತಿಶಾಲಿಯಾಗಿ ಮತ್ತು ಸಮರ್ಥವಾಗಿ ಇದ್ದಿರಬಹುದಾದರೂ ಅವುಗಳನ್ನು ಪರಿಣಾಮಕಾರಿಯಾಗಿ ಹಾಗೂ ಯಶಸ್ವಿಯಾಗಿ ಜಾರಿಗೆ ತರುವುದು ಸಾಧ್ಯವಾಗದೇ ಹೋಗಬಹುದು. ಇದರಿಂದ ನಿಯಮಗಳನ್ನು ತಡೆಗಟ್ಟುವಂತಹ ಶಕ್ತಿಯೇ ಕುಂದು ಹೋಗಿ ಅಪವರ್ತನೆಗೆ ಅವಕಾಶ ಕೊಡ್ತದೆ. ಉದಾಹರಣೆ, ಕೆಲವೇ ಮಂದಿ ಪೊಲೀಸರಿಂದ ಬಹುದೊಡ್ಡ ಸಂಖ್ಯೆಯಲ್ಲಿರುವ ವಾಹನ ಚಾಲಕರು ರಸ್ತೆ ನಿಯಮಗಳನ್ನು ಪಾಲಿಸುವಂತೆ ಮಾಡುವುದು ಸುಲಭವೇನಲ್ಲ. ಈ ಸ್ಥಿತಿಯ ದುರ್ಲಾಭ ಪಡೆದು ಅನೇಕರು ರಸ್ತೆ ನಿಯಮಗಳನ್ನು ಉಲ್ಲಂಘಿಸಬಹುದು. ಇನ್ನು ಭ್ರಷ್ಟ ಚಲಾವಣೆ. ಕಾನೂನು ರಕ್ಷಕರೇ ಭ್ರಷ್ಟರಾಗಿದ್ದಲ್ಲಿ ಜನರೇ ನಿಯಮಗಳ ಬಗ್ಗೆ ಅಗೌರವ ನೀಡುವ ಸಾಧ್ಯತೆ ಹೆಚ್ಚು. ಉದಾಹರಣೆಗೆ, ಭ್ರಷ್ಟಾಚಾರ, ಹಿಂಸಾಚಾರವೇ ಅತಿಯಾಗಿರುವ ಪೊಲೀಸರು ಇರುವ ಕಡೆ ಜನರು ಕಾನೂನಿನ ಬಗ್ಗೆ ನಿರ್ಲಕ್ಷ್ಯ ತೋರಿಸುವುದು ಸರ್ವೇ ಸಾಮಾನ್ಯ. 5ನೇ ಪಾಯಿಂಟ್, ಸಾಯುಕ್ತಿಕ ವಿವರಣೆಯಿಂದ ಸಮಾಧಾನ. ಅವರು ನನ್ನ ಮೇಲೆ ದಾಳಿ ಮಾಡಿದರು, ಅದನ್ನು ನಾನಾಗಿಯೇ ಮಾಡಲಿಲ್ಲ ಎನ್ನುವಂಥ ವಿವರಣೆಯನ್ನು ನೀಡಿ ಸಮಾಧಾನ ಪಟ್ಟುಕೊಳ್ಳುವಂಥದ್ದು. ನಿಯಮಗಳನ್ನು ಉಲ್ಲಂಘನೆ ಮಾಡುವವರು ಕೆಲವು ಸಂದರ್ಭಗಳಲ್ಲಿ ಸಾಯುಕ್ತಿಕ ಕಾರಣಗಳನ್ನು ಕೊಟ್ಟು ಅದನ್ನು ತಪ್ಪಿಸಿಕೊಳ್ಳುವಂಥದ್ದು. ತಮಗೆ ತಾನೇ ಸಮಾಧಾನ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿಕೊಳ್ಳುವಂಥದ್ದು. ಇನ್ನು ಸಾಮಾಜಿಕ ನಿಯಂತ್ರಣದ ನಿಯೋಗಿಗಳ ದ್ವಿರೂಪತೆ ಅಥವಾ ದ್ವಿವಿಕ್ತತೆ.
ಒಂದು ವಸ್ತುವಿನ ಬಗ್ಗೆ ಒಬ್ಬ ವ್ಯಕ್ತಿಯಲ್ಲಿರಬಹುದಾದ ಪರಸ್ಪರ ವಿರೋಧಾತ್ಮಕ ಭಾವನೆಗಳನ್ನು ಮಾನಸಿಕ ದ್ವಿರೂಪತೆ ಎನ್ನಬಹುದು. ಉದಾಹರಣೆಗೆ, ಒಬ್ಬ ವ್ಯಕ್ತಿಯು ಸ್ತ್ರೀಯನ್ನು ಒಂದು ಮಾನಬಿಂದು ಎಂದು ಮಾತ್ರವಲ್ಲದೆ ಲೈಂಗಿಕ ಪ್ರೀತಿಯ ಒಂದು ವಸ್ತು ಎಂಬುದಾಗಿ ಪರಿಗಣಿಸಬಹುದು. ಇಂತಹ ಮಾನಸಿಕ ದ್ವಿವಿಧತೆಗೆ ಒಳಗಾದ ವೈದ್ಯನೊಬ್ಬನು ಸುಂದರಳಾದ ತರುಣಿಗೆ ವೈದ್ಯಕೀಯ ಚಿಕಿತ್ಸೆ ನೀಡುವ ಸಂದರ್ಭದಲ್ಲಿ ಲೈಂಗಿಕ ಅಪರಾಧವನ್ನು ಮಾಡುವ ಸಾಧ್ಯತೆ ಇದೆ. 7. ಅಪವರ್ತಿ ಸಮೂಹಗಳ ಬಗ್ಗೆ ಇರುವ ಭಾವನಾತ್ಮಕ ನಿಷ್ಠೆ. ಅಪವರ್ತಿ ಸಮೂಹಗಳ ಬಗ್ಗೆ ಇರುವ ಭಾವನಾತ್ಮಕ ನಿಷ್ಠೆ ಅಂತ ಹೇಳಿದರೆ, ಅಪವರ್ತನೆಯಲ್ಲಿ ತೊಡಗಿಸಿಕೊಂಡಿರುವ ಗುಂಪಿನೊಂದಿಗೆ ಸೇರಿಕೊಂಡಿರುವಂಥ ವ್ಯಕ್ತಿಯು ತನ್ನ ಸಹ ಸದಸ್ಯರ ಒತ್ತಾಯಕ್ಕೆ ಮಣಿದು ತಾನೂ ಅವರೊಂದಿಗೆ ಅಪರಾಧವನ್ನು ಮಾಡುವಂಥದ್ದು. 8. ನಿಯಮಗಳ ಅನಿರ್ದಿಷ್ಟ ವ್ಯಾಪ್ತಿ. ಕೆಲವು ಮೌಲ್ಯಗಳಿಗೆ ಸಂಬಂಧಿಸಿದ ನಿಯಮಗಳು ಸ್ಪಷ್ಟವಾಗಿ ನಿರೂಪಿತವಾಗಿಲ್ಲ. ದೇಶಭಕ್ತಿ, ಮೂಲಭೂತ ಹಕ್ಕು, ಸ್ವಾತಂತ್ರ್ಯ ಮುಂತಾದ ರಾಜಕೀಯ ಮೌಲ್ಯಗಳಿಗೆ ಸಂಬಂಧಿಸಿದ ನಿಯಮಗಳು ಸ್ಪಷ್ಟವಾಗಿ ನಿರೂಪಿತವಾಗಿಲ್ಲ. ಉಲ್ಲಂಘನೆ ರಹಸ್ಯತೆ. ಕೆಲವು ವೇಳೆ ತಮ್ಮ ನಿಯಮಭಾರಿತ ನಡವಳಿಕೆಯು ಗೋಪ್ಯವಾಗಿರಬಹುದು. ನಂಬಿಕೆಯಿಂದಲೇ ಬಹುಮಂದಿ ವಿವಿಧ ಅಪವರ್ತನೆಗಳಲ್ಲಿ ಭಾಗಿಯಾಗುವುದುಂಟು. ಉದಾಹರಣೆಗೆ, ಲೈಂಗಿಕ ಅಪರಾಧಗಳು, ಕಾನೂನಿಗೆ ವಿರುದ್ಧವಾಗಿ ಗರ್ಭಪಾತದ ಪ್ರಕರಣಗಳು. ಇದು ರಹಸ್ಯವಾಗಿ ಉಳಿಯಬಹುದೆಂಬ ನಂಬಿಕೆಯಿಂದ ಅಪವರ್ತನೆ ಮಾಡುವಂಥದ್ದು. ಇವಿಷ್ಟು ಅಪವರ್ತನೆ ಸುಗಮಗೊಳಿಸುವ ಅಂಶಗಳು ಅಥವಾ ಅಪವರ್ತನೆಗೆ ಕಾರಣವಾದಂಥ ಅಂಶಗಳು. ಮತ್ತೊಮ್ಮೆ ಪಾಯಿಂಟ್ಸ್ ಹೇಳ್ತಾ ಹೋಗ್ತಾನೆ. ದೋಷಯುಕ್ತ ಸಾಮಾಜಿಕರಣ, ಸಡಿಲವಾದ ನಿರ್ಬಂಧಗಳು, ನಿಯಮಗಳ ದುರ್ಬಲ ಮತ್ತು ಅಸಮರ್ಪಕ ಬಳಕೆ, ಭ್ರಷ್ಟ ಚಲಾವಣೆ, ಸಂಯುಕ್ತಿಕ ವಿವರಣೆಯಿಂದ ಸಮಾಧಾನ, ಸಾಮಾಜಿಕ ನಿಯಂತ್ರಣದ ನಿಯೋಗಿಗಳ ದ್ವಿರೂಪತೆ ಅಥವಾ ದ್ವಿವಿಧತೆ, ಅಪವರ್ತಿ ಸಮೂಹಗಳ ಬಗ್ಗೆ ಇರುವ ಭಾವನಾತ್ಮಕ ನಿಷ್ಠೆ, ನಿಯಮಗಳ ಅನಿರ್ದಿಷ್ಟ ವ್ಯಾಪ್ತಿ, ಉಲ್ಲಂಘನೆ ರಹಸ್ಯತೆ. ಇನ್ನು ಬರುವಂತಹ ಮುಖ್ಯವಾದಂತಹ ಒಂದು ಪ್ರಶ್ನೆ ಅನುವರ್ತನೆ. ಅನುವರ್ತನೆ ಅಂದರೆ ಏನು? ಅನುವರ್ತನೆ ಎನ್ನುವಂಥದ್ದು ಸಾಮಾಜಿಕ ಅನುವರ್ತನೆ ಎಂದರೆ ಸಾಮಾಜಿಕ ನಿಯಮಾಭಿಮುಖವಾದ ವರ್ತನೆ, ನಿಯಮದ ವ್ಯಾಪ್ತಿಯ ಒಳಗಡೆ ಬರುವಂತಹ ವರ್ತನೆ, ಸಮಾಜದ ಒಪ್ಪಿತವಾದಂತಹ ಧ್ಯೇಯ, ಅದನ್ನು ಅನುವರ್ತನೆ ಎನ್ನುವಂಥದ್ದು. ಒಬ್ಬ ವಿದ್ಯಾರ್ಥಿ ಉನ್ನತ ಶಿಕ್ಷಣವನ್ನು ಪಡೆಯಬೇಕೆನ್ನುವ ಧ್ಯೇಯದಿಂದ ಕಾಲೇಜು ವ್ಯವಸ್ಥೆಯಂತಹ ಸಾಧನೆಯ ಮೂಲಕ ಸಂಬಂಧಿತ ನಿಯಮಗಳನ್ನು ಅನುಸರಿಸಿ ನಡೆದುಕೊಂಡು ಧ್ಯೇಯವನ್ನು ಸಾಧಿಸುವ ಪ್ರಯತ್ನ ಮಾಡ್ತಾನೆ. ಈ ರೀತಿಯ ನಡವಳಿಕೆಯನ್ನು ಅನುವರ್ತನೆ ಅಂತ ಹೇಳುವಂಥದ್ದು. ಅನುವರ್ತನೆ ಅಂತ ಹೇಳಿದರೆ, ಅನುವರ್ತನೆಗೆ ಕಾರಣ ಅಂತ ಹೇಳಿದರೆ ಅದು ಸಾಮಾಜೀಕರಣ, ಸಂದರ್ಭಕ್ಕೆ ಅನುಸಾರವಾಗಿ ಅಂದರೆ ಆ ನಿಯಮವನ್ನು ಪಾಲಿಸಿಕೊಂಡು ಹೋಗುವಂಥದ್ದು ಅನುವರ್ತನೆ. ಸಾಮಾಜೀಕರಣ, ಸಂದರ್ಭಕ್ಕೆ ಅನುಗುಣವಾಗಿ ನಿಯಮವನ್ನು ಮಾಡುವುದು, ನಿಯಮಗಳ ಏಣಿ ಶ್ರೇಣಿ, ಸಾಮಾಜಿಕ ನಿಯಂತ್ರಣ, ಸಿದ್ಧಾಂತ, ಪಟ್ಟಬದ್ಧ ಹಿತಾಸಕ್ತಿ, ತತ್ವದ ಆಚರಣೆ, ಅಭ್ಯಾಸದ ಬಲ, ಉಪಯುಕ್ತತೆ, ಸಮೂಹದೊಂದಿಗೆ ಅನ್ಯತೆ, ಅದೆಲ್ಲ ಅನುವರ್ತನೆಯಲ್ಲಿ ಬರ್ತದೆ. ಇನ್ನು ಸಾಮಾಜಿಕ ನಿಯಂತ್ರಣವನ್ನು ಮಾಡುವಂಥದ್ದು. ಸಾಮಾಜಿಕ ನಿಯಂತ್ರಣವನ್ನು ಎಲ್ಲವನ್ನು ನಿಯಂತ್ರಣ ಮಾಡುವಂತಹ ಶಕ್ತಿ, ಔಪಚಾರಿಕ ನಿಯಂತ್ರಣ ಮತ್ತು ಅನೌಪಚಾರಿಕ ನಿಯಂತ್ರಣ. ಔಪಚಾರಿಕ ನಿಯಂತ್ರಣದಲ್ಲಿ ನಾವು ನೋಡಿದರೆ ಔಪಚಾರಿಕ ನಿಯಂತ್ರಣ ಮತ್ತು ಅನೌಪಚಾರಿಕ ನಿಯಂತ್ರಣ. ಔಪಚಾರಿಕ ನಿಯಂತ್ರಣ ಎನ್ನುವಂಥದ್ದು ನಾಲ್ಕು ಗೋಡೆಯ ನಡುವೆ. ಈಗ ನಾವು ಒಂದು ಶಿಕ್ಷಣವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಕಾಲೇಜುಗಳಲ್ಲಿ, ಶಾಲೆಯಲ್ಲಿ ಹೋಗಿ ನಾಲ್ಕು ಗೋಡೆಯ ಮಧ್ಯೆ ನಾವು ಶಿಕ್ಷಣವನ್ನು ಪಡೆಯುವಂಥದ್ದು, ಅದು ಔಪಚಾರಿಕ. ಅನೌಪಚಾರಿಕ ಅಂದರೆ ಹೊರಗಡೆ ಎಲ್ಲ ಕಡೆ ಹೋಗಿ ಮಾಡುವಂಥದ್ದು, ಅದು ಅನೌಪಚಾರಿಕ ಅಂತ ಬರುವಂಥದ್ದು. ಇಲ್ಲೊಂದು ಪ್ರಶ್ನೆ, ಮುಖ್ಯವಾದ ಪ್ರಶ್ನೆ ಇದೆ ನೋಡಿ. ಔಪಚಾರಿಕ ನಿಯಂತ್ರಣದ ಬಗ್ಗೆ ಕೇಳಿದ್ದಾರೆ. ಔಪಚಾರಿಕ ನಿಯಂತ್ರಣ ಬೃಹತ್ ರಾಜಕೀಯ ಸಂಸ್ಥೆಯಾದ ರಾಜ್ಯವು ಕಾನೂನು, ಶಾಸನ, ಪೊಲೀಸ್ ಪಡೆ, ಸೈನಿಕ ಶಕ್ತಿ, ನ್ಯಾಯಾಲಯ, ಆಡಳಿತ ಮುಖಾಂತರ ಮಾಡಿದ ನಿಯಂತ್ರಣ ಇಲ್ಲವೇ ಧಾರ್ಮಿಕ, ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ ಸಂಘಟನೆಗಳು ಕೂಡ ರಾಜ್ಯದ ಮಾದರಿಯಲ್ಲಿ ನಿಯಂತ್ರಣವನ್ನು ಸಾಧಿಸುವ ಪ್ರಯತ್ನ ಮಾಡುವಂಥದ್ದೇ ಔಪಚಾರಿಕ ನಿಯಂತ್ರಣ. ಔಪಚಾರಿಕ ನಿಯಂತ್ರಣದಲ್ಲಿ ಬರುವಂಥ ಕಾರಣಗಳು ಅಥವಾ ಔಪಚಾರಿಕ ನಿಯಂತ್ರಣದ ಸಾಧನಗಳು: ಒಂದು, ಕಾನೂನು, ಶಾಸನ, ಪೊಲೀಸ್ ಪಡೆ, ಸೈನಿಕ ಶಕ್ತಿ, ನ್ಯಾಯಾಲಯ, ಆಡಳಿತ. ಇದೆಲ್ಲ ಕೂಡ ಧಾರ್ಮಿಕ, ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ ವಿಷಯಗಳಿಂದ ನಿಯಂತ್ರಣವನ್ನು ಮಾಡುವಂಥದ್ದನ್ನು ಕಾಣ್ಬೋದು. ಇಲ್ಲಿ ನಾವು ಅರ್ಥವನ್ನು ನೋಡಿದರೆ ನೋಡಿ, ಅಪವರ್ತನೆ ಅಂದರೆ ನಿಯಮಗಳಿಗೆ ವಿರುದ್ಧವಾಗಿ ಹೋಗುವಂಥದ್ದು. ಇದನ್ನೇ ನಾವು ಉತ್ತರ ನಿಯಮಗಳಿಗೆ ಬದ್ಧವಾಗಿ ನಡೆಯುತ್ತಾರಲ್ಲ, ಅದನ್ನು ಅನುವರ್ತನೆ ಅಂತ ಹೇಳುವಂಥದ್ದು ನಿಮಗೆ ಗೊತ್ತಿರ್ತದೆ.
ಇವಿಷ್ಟು ವಿಚಾರಗಳು ನಾವು ಸಾಮಾಜಿಕ ಸ್ತರ ವಿನ್ಯಾಸವನ್ನು ತಿಳ್ಕೊಂಡಿದ್ದೇವೆ. ಇವಿಷ್ಟು ಮುಖ್ಯವಾದಂತಹ ವಿಷಯಗಳಾಗಿದೆ. ಇದು ಘಟಕ 19 ಮತ್ತು ಘಟಕ 20ರಲ್ಲಿ ಬರುವಂತಹ ಪ್ರಶ್ನೆಯಾಗಿದೆ. ಘಟಕ 19 ಮತ್ತು 20ರಲ್ಲಿ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು, ಪದೇ ಪದೇ ಕೊಟ್ಟಿರುವಂತಹ ಪ್ರಶ್ನೆಗಳ ಸಂಪೂರ್ಣ ವಿವರಣೆಯನ್ನು ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೇನೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.